యావది ఇదానా అన్న ఏమన్నా ఇది జమీంది ಮೇಡಮ್ ಇವ್ರ ತಾಯಿ ಅವ್ರ ಹೆಸರಿಗೆ ಆಗಿದೆಯಂತೆ ಈಗ ಅವ್ರ ತಾಯಿ ಅವ್ರು ತೀರೋಗಿದ್ದಾರೆ ಇದಕ್ಕೇನು ಪ್ರಾವಿಷನ್ ಮೇಡಮ್ డెత్ సర్టిఫికేట్ తీసుకొండవా యాడుంది అది సర్టిఫికేట్ ఉండు డెత్ సర్టిఫికేట్ యాడుంది ಯಾಕಮ್ಮ ಮಾಡ್ತಾ ಇಲ್ಲ ಇವ್ರು ಪನ್ಸಿ ಮೇಡಮ್ ಅದು ಯಾರಿಗೆ ಕೊಡ್ಬೇಕು ಅರ್ಜಿ ನಿಮಗೆ ಕೊಡೋದಾ ಏಯ್ ಮಂಜಣ್ಣ ಬಾಯ್ಲಿ ರಾಯ್ ಕಡ ತಹಸೀಲ್ದಾರ್ ಅವ್ರಿಗೆ ಅಡ್ರೆಸ್ ಮಾಡಿ ಪೋ ಈ ಕಡೆ ಇಲ್ಲೇ ಅರ್ಜಿ ಬರ್ಕೊಡ್ರಿ ఇల్లే కొడుస్తీని కొడి పోనా పో అర్జీ ఆడు రాస్తాడు మా పిల్లడు ఈడే ఇచ్చేద్దాం పో నేను ఫాలో అప్ చేస్తాను పో 2014 ಸರ್ 282 ಎಕರೆ ಡೀಮ್ಡ್ ಫಾರೆಸ್ಟ್ ಅಂತ ಮೆನ್ಷನ್ ಮಾಡಿದ್ದಾರೆ ಎಲ್ಲಿ ಈ ಊರಲ್ಲಿ 46 ಸರ್ವೆ ನಂಬರ್ ಈಗ ಅದು ಒಟ್ಟು 326 ಎಕರೆ ಎಕ್ಸ್ಟೆಂಟ್ ಇದೆ ಆದರೆ ಈಗ ನಾವು ಜಂಟಿ ಸರ್ವೆ ಮಾಡ್ತಾ ಇದ್ದೀವಿ ಸರ್ ರೆವಿನ್ಯೂ ನಾವು ಜಂಟಿ ಸರ್ವೆ ಆಗಿದೆ ಅದರಲ್ಲಿ ಬರೀ 25 ಎಕರೆ ಮಾತ್ರ ಫಾರೆಸ್ಟ್ ಇರೋದು ಗೊತ್ತಾಗಿದೆ ಅದನ್ನ ನಾವು ಜಂಟಿ ಸರ್ವೆ ಮಾಡಿ ಅಪ್ರೂವಲ್ ಮಾಡಿ ಕಳಿಸಿದ್ವಿ ಸೆಷನ್ ಅಲ್ಲಿ ಅದು ಈಗ 25 ಎಕರೆಯಲ್ಲಿ ಯಾರ್ದಾದ್ರೂ ರೈತರದ್ದು ಇದೆಯಾ ಕನ್ಫರ್ಮ್ ಮತ್ತೆ ಯಾಕೆ ಫಾರೆಸ್ಟ್ ಅವ್ರು ಬಂದು ಟ್ರ್ಯಾಕ್ಟರ್ ಉಳ್ವಕ್ಕೆ ಹೋದ್ರೆ ಎಲ್ಲ ತೊಂದರೆ ಕೊಡ್ತೀರಂತೆ ಸರ್ವೆ ನಂಬರ್ ಅಲ್ಲಿ ಯಾರು ಇದು 46ರಲ್ಲಿ ಗೋಮಾಳದಲ್ಲಿ ಗೋಮಾಳ ಅದು ಪಾಣಿಯಲ್ಲಿ ಗೋಮಾಳ ಅಂತಾನೆ ಇರೋದು ಈಗ ಎಲ್ಲ ಸರ್ವೆ ಮಾಡಿ ಏನು 25 ಎಕರೆ ಪೀಸ್ ಬರ್ತದಲ್ಲ ಆ ಪೀಸಲ್ಲಿ ನಾವು ಯಾರಿಗೂ ತೊಂದರೆ ಕೊಟ್ಟಿಲ್ಲ ಬೇರೆ ಜಾಯಿಂಟ್ ಸರ್ವೆ ಮಾಡ್ತಾ ಇದ್ದೀವಿ ಏನು ಡಿಸಿಷನ್ ಬರ್ತದೋ ಸರ್ಕಾರ ಈಗ ಅಲ್ಲಿವರೆಗೂ ನಾವು ಡಿಸಿಷನ್ ಕೊಡೋವರೆಗೂ ನೀವು ತಲೆ ಹಾಕ್ಬೇಡಿ ಅಂದ್ರೆ ಸರ್ ಹೊಸದಾಗಿ ಗಿಡ ಮರ ಕಡಿಯೋದು ಬೇಡ ಅವ್ರು ಉತ್ಕೊಂಡು ಬಿತ್ಕೊಂಡು ತಿನ್ನೋದು ನಾವೇನು ತೊಂದರೆ ಕೊಡಲ್ಲ ಅಲ್ಲ ಈಗ ನಾನು ಹೇಳೋದು ಸರ್ ಈಗ ನಾನು ಹೇಳೋದು ಈಗ ನೀವು ಸರ್ವೆ ಮಾಡಿದ್ದೀರ ತಾನೇ ನೀವು ಸುಮ್ಮನೆ ನಾಳೆ ಬೆಳಗ್ಗೆ ಅದು ನಿಮ್ಮದು ಅಂತ ಗೊತ್ತಾದ್ರೆ ನೋಡೋಣ ಕಾನೂನು ರೀತಿ ನಿಮ್ಮದು ಫಾರೆಸ್ಟ್ದಾಗಿದ್ರೆ ಬಿಟ್ಕೊಡ್ತೀವಿ ಈಗ ಅವ್ರು ಏನು ಉತ್ಕೊಂಡು ಬಿತ್ಕೊಂಡು తింటారో ಯಾರಿಗೂ ನಾವು ತೊಂದರೆ కొడాలి ఈ ఫారెస్ట్ మేము పోతా ఉండలే గోమాళంలో ఉండే చేసుకొని పోతే ఈ నాగరబాయి మునియప్ప అంటుంటారు ఫస్ట్ ఫోన్ చేసేటప్పుడు జీపులు తక్కువ వస్తుంది సార్ ఎవరు వచ్చేది ఎవరు చేయండి ఎవరు వచ్చిండ్రో చెప్పండి మన్నంతా వచ్చాడు సార్ ఈ జీపులు అంతా ఈతకు వచ్చిండే సార్ ఇక్కడ ಯಾಕೆ ಕಳಿಸ್ತೀರಾ ಸರ್ ನಾನೇ ಬಂದಿದ್ದು ಫೋನ್ ಬರ್ತದೆ ಹಿಂಗೆ ಗಿಡ ಕಿತ್ತಾಕ್ತಾರ ಅಂತ ಅವಾಗ ಬಂದು ನಾವು ಪರಿಶೀಲನೆ ಮಾಡಿ ಇದು ಕಿತ್ತಾಕ್ಬೇಡಿ ಅಂತ 2-3 ಸರಿ ಹೇಳ್ಬಿಟ್ಟು ಹೋಗಿದ್ದೀವಿ ನೀವು ಮಾಡಿ షెట్లు ఏమైనా పెరకరామనా సార్ చెట్లు బేళ్ళ చెట్లు మామూలు ఉండి అవి పెరుక్కుంటారు వాళ్ళ చెట్లే ఉండి పెరుకుతారు సార్ వాళ్ళు ನಾವು ಬೇಲಿ ಫಾರೆಸ್ಟ್లు ఎవరు పెరికేಲ್ಲ సార్ ತೊಂದರೆ ಕೊಡಲ್ಲ ಈಗ ಏನು 25 ಎಕರೆ ಏನಿದೆ ಜಂಟಿ ಸರ್ವೆ ಮಾಡಿದ್ವಿ ಅದಕ್ಕೆ ಯಾರು ತೊಂದರೆ ಕೊಡಲ್ಲ ಏನು ಮಾಡ್ತಾ ಇದ್ರು ಅದನ್ನ ನೀವು ಉಟ್ಕೊಂಡು ಮಾಡ್ಕೊಳ್ತಾ ಇರಿ ಏನು ಪ್ರಾಬ್ಲಮ್ ನಾವು ಈ ಫಾರೆಸ್ಟ್ನಲ್ಲಿ ನಾವು ಬರಲ್ಲ ಸರ್ ಗೋಮಾಳದಲ್ಲಿ ನಾವು ಮಾಡ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್ ಆಗಿದ್ದಾರಲ್ಲ ಫ್ರೆಂಡ್ಸಿಂದ ಒಳಗಡೆಗೆ ಯಾರು ನೀವು ಇಂಟ್ರು ಕೊಡಬೇಡ್ರಿ ರೈತರಿಗೆ ಪಾಪ ತೊಂದರೆ ಕೊಡಬೇಡ್ರಿ ಇಲ್ಲ ಈಗ ನೀವು ಓಕೆನಾ ಇನ್ ನೋಡಿ ಅದು ಫೈನಲ್ ಆಗೋವರೆಗೂ ನೀವು ಬರಕ್ಕೆ ಹೋಗ್ಬೇಡಿ ಅಂದ್ರೆ ಹೊಸದಾಗಿ ಗಿಡ ಮರ ಕಡಿಬಾರ್ದು ಇಲ್ಲ ಅವೇನು ಕಡಿತಾರೆ ಕೀಳಬಾರ್ದು ಅಂತ ಹೇಳಿ ಏನು ಬೇಕಾ ಮಾಡ್ಕೊಳ್ತೀವಿ ನಾವು ಯಾರು ಹೋಗೋದು ಟ್ರೆಂಚಿಂದ ಆಚೆ ಹೋಗಲ್ವಂತ ಬಿಡಿ ಫ್ರೆಂಚಿಂದ ಒಳಗಡೆ ಆಯ್ತು ನೀವು ದಯವಿಟ್ಟು ಹೇಳ್ತೀನಿ ಸುಮ್ಮನೆ ಬಂದು ಹರಾಜ್ ಮಾಡಬೇಡಿ ಯಾರೋ ಫೋನ್ ಮಾಡಿದ್ರು ಅಂತ ಈಗ ಅದೇ ಇರೋದ್ರಲ್ಲಿ ಉಟ್ಕೊಂಡು ಆಯ್ತು ಅಲ್ಲ ಸರ್ ನಾನು ಹೇಳೋದು ಏನೋ ಬಡವರು ಬೆಳ್ಕೊಂತಾರೆ ನಾನು ಹೇಳೋದು ಕಾನೂನು ರೀತಿ ಸೆಟ್ಲ್ ಆಗೋವರೆಗೂ ಪೇಷನ್ಸ್ ಆಗಿರಿ ಜಾಯಿಂಟ್ ಸರ್ವೆ ಮಾಡಿ ಕಳಿಸಿದ್ವಿ ಅದು ಫೈನಲ್ ಆಗಿದೆ ಅಲ್ಲಿವರೆಗೂ ನೀವು ಸ್ವಲ್ಪ ಸುಮ್ಮನೆ ಇದ್ದು ಬಿಡಿ ಅಷ್ಟೇ ಸರಿ ಇರೋಣ ಮೀರೇ ಸೂಸ್ಕೊಂಡು ಸೇಸ್ಕೊಂಡ ಊರಿಗೆ ಸ್ಮಶಾನಕ್ಕೆ ಎಷ್ಟಿದೆಯಮ್ಮ ಯಾರಮ್ಮ ಬೇರೆ ಬೇರೆ ಮಶಾನ್ಗಳಿವೆ ಒಂದು ಕ್ಯಾಸ್ಟವ್ರಿಗೆ ಇಲ್ಲ ಈಗ ಅಣ್ಣ ಈಗ ಇರೋ ಅದೇ ಅಮ್ಮ ಈಗ ಈ ಊರಿಗೆ ಸ್ಮಶಾನ ಈಗ ಎಲ್ಲಿದೆ ಸರ್ 2 ಕಡೆ ಇದೆ ಈ ಕಡೆ ಬುಡುತ್ತಿಮ್ನಳ್ಳಿ ಹೋಗೋ ಕಡೆ 1 ಎಕರೆ ಚಿಲ್ಲರೆ ಇದೆ ಸರ್ ಅಲ್ಲಿ ಒತ್ತುವರಿ ಏನು ಆಗಿಲ್ಲ ಸರ್ ಅಲ್ಲಿಗ ಉಣ್ತಾ ಇದ್ದಾರಾ ಉಣ್ತಾ ಇಲ್ಲ ಸರ್ ಕೆಲವರು ಉಣ್ತಾರೆ ಇದೆ ಇವರು ಕ್ಯಾಸ್ಟಿಸಮ್ ಅಂದ್ರೆ ನಾವು ಸಾರ್ವಜನಿಕ ಸ್ಮಶಾನಕ್ಕೆ ಅಂತ ನಾವು ರಿಸರ್ವ್ ಇಡ್ತೀವಿ ಸರ್ ಅದರಲ್ಲಿ ಜಾತೀಯತೆ ಏನು ಬರೋದಿಲ್ಲ ಸರ್ ಅವ್ರವ್ರು ಮಾಡ್ಕೊಂಡಿರ್ತಾರೆ ಜಾತೀಯತೆ ಅದ್ರ ಬಗ್ಗೆ ನಾವೇನು ಇದು ಮಾಡಕ್ಕೆ ಈಗ ಏನು ಮಾಡೋದಮ್ಮ ಅದು ಮೇಡಮ್ ಸರ್ ಒಂದು ನಿಮಿಷ ಅಮ್ಮ 1 ಎಕರೆ ಎಲ್ಲಿರೋದು ಇಲ್ಲಿ ಬುಡುತ್ತಿಮ್ನಳ್ಳಿ ಹೋಗೋದು ಇಲ್ಲ 1 ಎಕರೆ ನೀವು ಅದು ಸರ್ವ ಗುರುತಿಸ್ಕೊಡಿ ಸರ್ ಗುರುತಿಸ್ಕೊಡಿ ಸರ್ ಅಲ್ಲ 10 ಗುಂಟ ಕೂಡ ಇಲ್ಲ 10 ಗುಂಟ ಕೂಡ ಇಲ್ಲ ಜಾಗ ಅದು ಗುರುತಿಸ್ಕೊಡಿ ಎಷ್ಟಿದೆ ನೋಡಿ ಮೇಡಮ್ ಬುಡುತ್ತಿಮ್ನಳ್ಳಿ ಅಂತ ಅಮ್ಮ ಎಷ್ಟಿದೆಯಮ್ಮ 1 ಎಕರೆ ಚಿಲ್ಲರೆ ಇದೆ ಸರ್ ಈಗ ಗುರುತಿಸ್ಕೊಡಿ ಅದು ಸಾರ್ವಜನಿಕರಿಗೆ ಅಂತ ಇರುತ್ತೆ ಮೇಡಮ್ ಅಲ್ಲ ಅವ್ರು ಹೇಳ್ತಾ ಇರೋದು ಇವ್ರು 10 ಗುಂಟೆ ಇದೆ ಅಂತಿದ್ದಾರೆ ಇವ್ರು ನೋಡಿದ್ರೆ 1 ಎಕರೆ ಇದೆ ಅಂತ ಇದ್ದಾರೆ ಚಿಲ್ಲರೆ ಇದೆ ಯಾರು ನಾವು ಅದೇ 1 ಎಕರೆ ಇಲ್ಲಿ ಸೂಪಿಸ್ತದೆ ಯಾವಾಗ ಮಾರ್ಕ್ ಮಾಡ್ಕೊಡ್ತೀರಮ್ಮ ಸರ್ವೆ ಮಾಡಿಸಿ ಮಾರ್ಕ್ ಮಾಡಿ ಅವ್ರ ಕಡೆಯಿಂದ ಒಂದು ಅರ್ಜಿ ಬೇಕಷ್ಟೇ ಓಕೆ ಇಲ್ಲೇ ಬರ್ಸ್ಬಿಡಿ